ಸತ್ಯ ವಿಚಾರಗಳನ್ನು ನಿಮ್ಮ ಮುಂದೆ ಬಿಚ್ಚಿಡುವ ಪ್ರಯತ್ನದಲ್ಲಿ ಕರಿಯಪ್ಪ ಟಿ.ಎಸ್. ಸಾರಥ್ಯದ ಡಿ.ವಿ.ಜಿ. ವಾಯ್ಸ್ ಕನ್ನಡ ಡಿಜಿಟಲ್ ಮೀಡಿಯಾ ಎಂದೆಂದಿಗೂ ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ. ನಮಸ್ಕಾರ, ನಾನು ನಿಮ್ಮ ಡಿ.ವಿ.ಜಿ. ವಾಯ್ಸ್ ಕರಿಯಪ್ಪ. ಇವತ್ತು ಏನು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ನಡೆದಿರ್ತಕ್ಕಂಥ ಕೊಲೆ ಪ್ರಕರಣ ಅಂತ ಹೇಳಲೆ ಅಥವಾ ಪೊಲೀಸ್ನವರು ಹಿಂಸೆ ಕೊಟ್ಟು ಆ ಹುಡುಗನನ್ನು ಮಾನಸಿಕವಾಗಿ ಅಸ್ತವ್ಯಸ್ತಗೊಳಿಸಿದ್ದಾರೆ ಅಂತ ಹೇಳಿ. ಯಾಕೆಂದರೆ ಯಾರೋ ಮಾಡಿರೋ ತಪ್ಪಿಗೆ ಪೊಲೀಸ್ನವರು ಇಷ್ಟೊಂದು ಚಿತ್ರಹಿಂಸೆ ಕೊಡ್ಬೋದಾ? ಅದು ನಮ್ಮ ದಾವಣಗೆರೆ ಮಧ್ಯಬಿಂದು ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನ ಒಂದು ಪೊಲೀಸ್ ಠಾಣೆಯಲ್ಲಿ ಈ ರೀತಿಯ ಒಂದು ಮಾನವೀಯತೆ ಇಲ್ಲದ ಪೊಲೀಸ್ನವರ, ಭ್ರಷ್ಟ ಪೊಲೀಸ್ನವರಾಗ್ಬಿಟ್ರ. ಇವ್ರಿಗೆ ಚಿತ್ರಹಿಂಸೆ ಕೊಡಲಿಕ್ಕೆ ಯಾರು ಕೊಟ್ಟಿದ್ದಾರೆ ಇವರಿಗೆ ಅಧಿಕಾರವನ್ನು? ಅಟ್ಲೀಸ್ಟ್ ಅವ್ರು ಏನಾದರೂ ರೌಡಿ ಶೀಟರ? ಎಲ್ಲರನ್ನೂ ಇವರೇ ಸೃಷ್ಟಿ ಮಾಡೋದಾದರೆ ಸಮಾಜವನ್ನು ಹದಗೆಡಿಸುವಂಥ ಕೆಲಸವನ್ನು ಸಂತೆಬೆನ್ನೂರು ಪೊಲೀಸ್ನವ್ರು ಏನಾದರೂ ಮಾಡ್ತಾ ಇದ್ದಾರಾ? ಯಾಕೆಂದರೆ ನೋಡಿ, ಅವ್ರ ತಾಯಿ ಯಾವ ರೀತಿ ಮಾತಾಡ್ತಾ ಇದ್ದಾಳೆ. ಆ ಕಿರಣ ಎಂಬ ವ್ಯಕ್ತಿಯ ತಾಯಿ ಸಂತೆಬೆನ್ನೂರು ಪಕ್ಕದಲ್ಲಿರ್ತಕ್ಕಂಥ ಚಿಕ್ಕಬೆನ್ನೂರಿನ ಗ್ರಾಮದ ಹುಡುಗ ಯಾವುದೋ ಒಂದು ವಿಚಾರಕ್ಕೋಸ್ಕರ 3 ದಿನಗಳ ಕಾಲ ಸ್ಟೇಷನ್ನಲ್ಲಿ ಕೂರಿಸ್ಕೊಂಡು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಅವನಿಗೆ ಹಿಂಸೆ ಮಾಡಿದ್ದಾರೆ ಈ ಪೊಲೀಸ್ನವರು ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಕಣ್ರೆ ನೀವು ಸಂತೆಬೆನ್ನೂರು ಪೊಲೀಸ್ನವ್ರಿಗೆ. ಆ ವ್ಯಕ್ತಿ ಏನ್ ಮಾಡಿದ್ದಾನೆ? ಕೋರ್ಟ್ ಇದೆ, ಕಾನೂನಿದೆ, ಸುವ್ಯವಸ್ಥೆ ಅಡಿಯಲ್ಲಿ ಸಮೇತ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ಹುಡುಗನನ್ನು ಕರ್ಕೊಂಡೋಗಿ ಆ ನಮೂನಿ ಹಿಂಸೆ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, ಅವನು ಬಂದು ಅವ್ರ ಮನೆಯಲ್ಲಿ ನೇಣ ಕೆಳಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗಿದೆ ನಿಮ್ಮ ಒಂದು ವ್ಯವಸ್ಥೆ? ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಏನ್ ಮಾಡಿದ್ದಾನೆ ಆ ವ್ಯಕ್ತಿ? ಕಾನೂನಿಲ್ವಾ? ಸುವ್ಯವಸ್ಥೆ ಇಲ್ವಾ? ನೀ ಹೇಳಿದ್ದೆ ನಡೆದು ಬಿಡ್ಬೇಕಾ? ಪೊಲೀಸ್ ಆಕ್ಟ್ ಇದನ್ನೇ ನಾನು ನಿಮಗೆ ಹೇಳಿರೋದು. ಕರ್ನಾಟಕದಲ್ಲಿ ಅದರದೇ ಆದ ಒಂದು ಇತಿಹಾಸ ಇದೆ ಕಣ್ರಿ. ಪೊಲೀಸು ಅಂತ ಹೇಳಿದ್ರೆ ಆರೋಪ ಮಾಡ್ಬೋದಷ್ಟೇ, ನೀವು ಅಪರಾಧಿ ಮಾಡಕ್ ಆಗಲ್ಲ. ಸತ್ಯ ಎವಿಡೆನ್ಸ್ಗಳನ್ನ ಕೊಟ್ಟು ಮಾಡಬೇಕು. 3 ದಿವಸಗಟ್ಟಲೆ ನಿಮಗೆ ಇಟ್ಕೊಳ್ಲಿಕ್ಕೆ ಏನ್ರಿ ಇದೆ ಯೋಗ್ಯತೆ? ಪರ್ಮಿಷನ್ ಏನಿದೆ? ಏನ್ ತಗೊಂಡಿದ್ದೀರಾ ನೀವು? ಹಳ್ಳಿಯವರು ಏನು ಕೇಳೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಇಷ್ಟಕ್ಕಂತೆಲ್ಲ ನಾಟಕಗಳು ಮಾಡ್ತಾ ಇದ್ದೀರಾ. ನೀವೆಲ್ಲ ದಿಮಕ್ಕುಗಳು ಮಾಡ್ತಾ ಇದ್ದೀರಾ. ದಾವಣಗೆರೆ SP ಅವರೇ ನೋಡಿ, ಅಲ್ಲೇ ಆ ವ್ಯಕ್ತಿನ, ಆ ಹುಡುಗನ ಜೀವ ಹೋದ್ರೆ ಮತ್ತೆ ಏನಾದ್ರೂ ಜೀವ ತಂದ್ಕೊಡಕ್ ಆಗುತ್ತಾ ನಿಮ್ಗೆ? ಬಡವರ ದುಡ್ಡಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ನೀವೆಲ್ಲ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿದ್ರೆ, ಪೊಲೀಸ್ನವರು ಅಂತ ಹೇಳಿದ್ರು ಅಷ್ಟೇನೆ. ಏನೋ ಮೊದಲಿನಿಂದ ನಡ್ಕೊಂಡ್ ಬಂದಿದೆಯಲ್ಲ ಅಂತ ನಿಮಗೊಂದು ಸ್ವಲ್ಪ ಭಯ ಪಡ್ತಾ ಇದ್ರು. ಈಗ ಅದನ್ನು ಸಹ ನೀವೇ ಕಳ್ಕೊಳ್ತಾ ಇದ್ದೀರಾ. ಏನ್ ಮಾಡಿದ್ದಾನೆ ಆ ಹುಡುಗ? ಆ ಹುಡುಗ ಏನ್ ಮಾಡಿದ್ದಾನೆ? ಕಂಪ್ಲೇಂಟ್ ಏನಂತ ಇದೆ? ನೀನ್ ಯಾಕೆ 3 ದಿವಸ ಅಲ್ಲಿ ಕರ್ಕೊಂಡು ಹೋದೆ? ಇವೆಲ್ಲ ಬಹಳ ಒಂದು ನಾಚಿಕೆಡಿನ ವಿಚಾರ ಕಣ್ರಿ. ಕಿರಣ್, ಚಿಕ್ಕಬೆನ್ನೂರಿನ ಕಿರಣ್ ಚಿಕಿತ್ಸೆಗಾಗಿ ಪರದಾಡ ಪರಿಸ್ಥಿತಿ ಆಗ್ಬಿಟ್ಟಿದೆ. ಮತ್ತೇನ್ ಮಾಡ್ತಾರೆ? ಅಷ್ಟೊಂದು ಹಿಂಸೆ ಕೊಟ್ರೆ ಕಚಡ ಪೊಲೀಸ್ನವ್ರು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಈ ವ್ಯಕ್ತಿಗೆ ಏನು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಅಂತ ಏನು ನಮ್ಮ ವರದಿಗಾರರು ಕಳಿಸಿರ್ತಕ್ಕಂಥ ರಿಪೋರ್ಟ್ ಇದು. ಆದ್ರೂ ಮಾನವೀಯತೆ ಇಲ್ಲ ಕಣ್ರಿ ಕೆಲವರಿಗೆ, ಮನುಷ್ಯತ್ವನೂ ಇಲ್ಲ. ಇತಿಹಾಸ ಇರ್ತಕ್ಕಂಥ ಒಂದು ಪೊಲೀಸ್ ಗಿರಿ, ಅದನ್ನ ಪ್ರಾಮಾಣಿಕವಾಗಿ ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲದಂಥ ಪೊಲೀಸ್ನವರು. ಅವರ ತಾಯಿ ಮೀನಾಕ್ಷಮ್ಮ, ತಂದೆ ಆನಂದಪ್ಪ ಕಣ್ಣೀರಿಡ್ತಾ ಇದ್ದಾರ್ರಿ. ವಯಸ್ಸಿಗೆ ಬಂದಿರ್ತಕ್ಕಂಥ ಮಕ್ಕಳು ಯಾರ್ರಿ ಕಳ್ಕೊಂತಾರೆ? ನಿಮಗಿಲ್ವಾ ಮಕ್ಕಳು? ಪೊಲೀಸ್ನವರ ನಿಮಗಿಲ್ವಾ ಮಕ್ಕಳು? ಅವ್ನು ಏನು ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋ ಯೋಗ್ಯತೆ ನಿಮಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಪೊಲೀಸ್ ಕೆಲಸ ಯಾಕೆ ಬೇಕು? ನೋಡಿ ಆ ತಾಯಿ ಯಾವ ರೀತಿ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ ತಿಳ್ಕೊಂಬನ್ನಿ. ಮುಂದಿನ ಒಂದು ಇಂಟೆನ್ಷನ್ ಏನಪ್ಪ ಅಂತ ಹೇಳಿದ್ರೆ, ಈ ಎಲ್ಲ ಪೊಲೀಸ್ನರು ಹೀಗೆ ಎಲ್ಲ ಆಗ್ಬಿಟ್ರೆ ಸಮಾಜದ ಬದಲಾವಣೆ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಒಳ್ಳೆ ಪೊಲೀಸ್ನವರು ಇದ್ದಾರೆ, ಕೆಟ್ಟ ಪೊಲೀಸ್ನವರು ಇದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಆದಷ್ಟು ಬೇಗ ಈ ಕೇಸ್ ಸಂಬಂಧಪಟ್ಟಾಗೆ ದಾವಣಗೆರೆ SP ಅವರು ಉಮಾಪ್ರಶಾಂತ್ ಅವರು ಕೂಡಲೇ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ನರನ್ನ ಅಮಾನತುಗೊಳಿಸಬೇಕಾಗಿ ತಮ್ಮಲ್ಲಿ ಡಿ.ವಿ.ಜಿ. ವಾಯ್ಸ್ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಈ ವಿಡಿಯೋ ಪೂರ್ತಿ ನೋಡಿ.
ಪೊಲೀಸ್ನವರು ಸಹ ನನ್ನ ಮಗನಿಗೆ ಹಿಂಸೆ ಮಾಡಿದಾರೆ ಸರ್. 3 ದಿವಸ ಇಟ್ಕೊಂಡು ನನ್ನ ಮಗನ್ನ ಕೊಂದು ಹಾಕಿದಾರೆ. ಊರಾಗ ಕೊಂದು ಹಾಕಿದಾರೆ ನನ್ನ ಮಗನ್ನ. ಪೊಲೀಸ್ನವರು